ಬಂದೆ. ಅಶ್ವಿನ್ ಅವರೇ, ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಶಿಂದೆ ಪವಾರ್ ಸ್ಟೋರಿಗೆ ಮತ್ತಷ್ಟು ಫ್ಯೂಯಲ್ ಸಿಗ್ತಿದ್ಯಾ ಅಂತ ಹೇಳಿ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ? ಶಿಂದೆ ಯಾರು ಪವರ್ ಅಂತಾನು ಕೇಳ್ಬಿಡಿ. ಕಾಂಗ್ರೆಸ್ನ ಜನಪ್ರತಿನಿಧಿಗಳೇ ಈ ಮಾತುಗಳನ್ನ ಹೇಳ್ತಿದ್ರು. ಅದನ್ನ ಕುಮಾರಣ್ಣ ಅವರು ಒಂದು ಮಾಧ್ಯಮದ ಮಾತಾಡ್ಬೇಕಾದ್ರೆ ಹೌದು ಜನಗಳ ಬಾಯಲ್ಲೂ ಬರ್ತಿದೆ. ಕಾಂಗ್ರೆಸ್ ಅವರು ಹೇಳಿದ್ರು ಕರ್ನಾಟಕದಲ್ಲಿ ಶಿಂದೆ ಆಗ್ತಿದ್ದಾರೆ, ಅಜಿತ್ ಪವಾರ್ ಆಗ್ತಿದ್ದಾರೆ ಅಂತ ಕಾಂಗ್ರೆಸ್ ಅವರು ಮಾತಾಡ್ತಿದ್ದಾರೆ ಅಂತ. ಇದನ್ನ ಚರ್ಚೆಗಳಲ್ಲಿ ಬಂದಾಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಿಂದೆ ಆಗ್ತಾರೆ ಅಂದಾಗ ಇಲ್ಲ ನಮ್ಮಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಶಿಂದೆ ಆಗಲ್ಲ ಅಂದ್ರು. ಅಜಿತ್ ಪವಾರ್ ಆಗಕ್ಕೆ ಹೊರಟಿದ್ದಾರೆ ಅಂದ್ರೆ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಅಜಿತ್ ಪವಾರ್ ಆಗೋದೇ ಇಲ್ಲ ಅಂತ ಅವರೇ ಹೆಸರು ಹೇಳ್ಬಿಟ್ರು. ನನ್ನ ಪ್ರಶ್ನೆ ಈಗ ಕಾಂಗ್ರೆಸ್ ಅವರಿಗೆ ನಿರಂಜನ್ ಸರ್ ನೀವು ಒಂದು ಮಾತು ಹೇಳಿದ್ರಿ ಅವಾಗಲೇ ನಿಮ್ ಪ್ರಶ್ನೆ ನಮ್ಮ ನಿರಂಜನ್ ಸರ್ ಒಂದು ಮಾತು ಆರಂಭದಲ್ಲಿ ನಿಮ್ಗೆ ಕೇಳಿದ್ರು ಆರೋಗ್ಯಕರವಾಗಿದೆ ಚರ್ಚೆ ಉತ್ತಮವಾದಂತ ಒಂದು ವಿಷಯ ತಗೊಂಡಿದ್ದಾರೆ. ಇಲ್ಲಿ ಆದಂತ ಮಹಾರಾಷ್ಟ್ರದ ಪ್ರಯೋಗ ಬೇಡ ದಯವಿಟ್ಟು ಜೆಡಿಎಸ್ ಅವರು ಅದಕ್ಕೆಲ್ಲ ಕೈ ಹಾಕಬೇಡಿ. ನೀವು ಏನಕ್ಕೆ ಡೈವರ್ಟ್ ಮಾಡ್ತಿದ್ದೀರಾ? ನೀವು ಡೈವರ್ಟ್ ಮಾಡ್ಬಿಟ್ರೆ ನಾವು ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಿಮ್ಮನ್ನ ಡೈವರ್ಟ್ ಮಾಡ್ತಿದ್ದೀರಾ? ಒಪ್ಕೊಂಡ್ತೀರಾ? ಅಲ್ಲ ಚಿಕ್ಕಮಂಗಳೂರು ನೋಡಿ ಹಂಗೆ ಅದನ್ನ ಹನಿ ಡ್ಯೂ ಸರ್, ಅದು ಹನಿ ಡ್ಯೂ ರೆಸಾರ್ಟ್ ಹೆಸರು. ಬೈ ಮಿಸ್ಟೇಕ್ ತಪ್ಪ ಹೇಳ್ಬಿಟ್ರು, ಬೈ ಮಿಸ್ಟೇಕ್ ರೆಸಾರ್ಟ್ ಹೆಸರು ತಪ್ಪ ಹೇಳಿದ್ರು. ಹನಿ ಡ್ಯೂ ಆಯ್ತಾ? ಏನಕ್ಕೆ ಹೋಗಿಲ್ಲ ನಮ್ಗೆ ಗೊತ್ತಿಲ್ಲ ಸರ್, ನೀವು ಏನಕ್ಕೆ ಹೋಗಿಲ್ಲ? ಗಯ್ಯಾರಾಮ್ ಕೇಳಿದ್ದೀರಾ? ಈ ದೇಶದಲ್ಲಿ ಪಕ್ಷಗಳು ಒಡೆಯೋದು ಹೆಂಗೆ, ಸರ್ಕಾರಗಳನ್ನು ಬೀಳಿಸೋದು ಹೆಂಗೆ, ಮತ್ತು ನಾವು ಸರ್ಕಾರ ಮಾಡೋದು ಹೆಂಗೆ ಅಂತ ಕಲಿಸ್ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರು, ಪಿತಾಮಹರು. ಸರ್ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಕಾಂಗ್ರೆಸ್ ಅವ್ರಿಗೆ. ಅವ್ರು ಏನೇನು ಈ ದೇಶಕ್ಕೆ ಕಲಿಸ್ಕೊಟ್ಟವ್ರು ಅದೆಲ್ಲವನ್ನು ಈಗ ಇನ್ನೂ ಅವರು ಮಾಡ್ತಾನೆ ಇದ್ದಾರೆ. ನಾವೆಲ್ಲರಿಗೂ ಡಿಫರೆಂಟ್ ಅನ್ನೋ ಬಿಜೆಪಿ ಫಾಲೋ ಮಾಡ್ತಾ ಇದೀಯ ತಾವ್ ಹೇಳೋದು? ಬಿಜೆಪಿ ಫಾಲೋ ಮಾಡ್ತಾ ಇದ್ದೀರಾ? ಅದ್ ನಾನು ಹೇಳಿದ್ದು ನಿಮಗೆ, ನಾವು ಆ ರೀತಿ ನಿಮ್ಮನ್ನು ಫಾಲೋ ಮಾಡೋದೇ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡಿದ್ಯಾರು ಸರ್? ಯಡಿಯೂರಪ್ಪ ಸರ್ಕಾರ ಮಾಡಿದ್ಯಾರು? ಮುಂಬೈ ಸರ್ಕಾರ ಮಾಡಿದ್ಯಾರು ಸರ್? ಪ್ರಜಾಪ್ರಭುತ್ವ ಒಂದ್ ನಿಮಿಷ, ಪ್ರಜಾಪ್ರಭುತ್ವ ಅಲ್ಲ ಇದು. ಇಲ್ಲಿ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಸರ್ಕಾರ ಮಾಡ್ತು. ಅವರು ಯಾರಾದ್ರೂ ಶಾಸಕರಾಗಿದ್ದವರು ಶಾಸಕ ಸ್ಥಾನವನ್ನ ಒತ್ಕೊಂಡು ಬಿಜೆಪಿಗೆ ಬಂದ್ರ? ಯಾರು ಬಂದಿಲ್ಲ. ನಿಮ್ಮಲ್ಲಿ ಆದ ವ್ಯತ್ಯಾಸಗಳಿಗೆ ಅವ್ರಿಗೆ ಗೌರವ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬಂದಿದ್ದು. ಮಿನಿಸ್ಟರ್ ಅಮಿತ್ ಶಾ ಕೊಟ್ಟಿರಿ ನೀವು. ನೀವು ಹೇಳಿದ್ದನ್ನು ಒಪ್ಕೊಳ್ಳೋದಾದ ಕ್ಯಾಬಿನೆಟ್ ಬರ್ತು. ಶಾಂತಿವನದಲ್ಲಿ ನಡೆದಿದ್ದೇನು? ಪಾರ್ಲಿಮೆಂಟ್ ವರೆಗೂ ಮಾತ್ರ ಈ ಸರ್ಕಾರ ಇರುತ್ತೆ, ಆಮೇಲೆ ಹೋಗುತ್ತೆ ಅಂತವ್ರು ಯಾರು? ಆಮೇಲೆ ಅವ್ರನ್ನೆಲ್ಲನೂ ಇಲ್ಲಪ್ಪ ನಿಮ್ ದಾರಿ ನೀವು ನೋಡ್ಕೊಂಡ್ರಿ ಅಂತಂದವ್ರು ಯಾರು? ನೀವೇನು ಹೇಳಕ್ ಟ್ರೈ ಮಾಡ್ತಾರೆ ಹೇಳ್ಬಿಡಿ ನೀವು. ಅಲ್ಲ, ಎಲ್ಲ ನೀವೇ ಹೇಳಿ ನೀವೇ ಮಾಡಿ ಬಿಜೆಪಿ ಓದ್ಕೊಂಡು ಹೋಗ್ಬಿಟ್ರು ಅಂತಂತಂದ್ರೆ ರೇ, ಒಂದು ಕಡೆ ನೋಡಿ, ರಾಜಕೀಯ ಮಾಡೋರು ಯಾರು ಸನ್ಯಾಸಿಗಳಲ್ಲ. ಇದನ್ನ ಒಪ್ಕೊಳ್ಳಿ ಮೊದಲು. ನೀವು ಸನ್ಯಾಸಿ ಮಾಡ್ಕೊಂಡು ಮಠ ಕಟ್ಕೊಂಡು ಕುಳ್ತಿಲ್ಲ ಯಾರು. ಎಲ್ಲರೂ ರಾಜಕಾರಣ ಮಾಡೋರು ಅಧಿಕಾರಕ್ಕೆ ಬರಬೇಕು ಅಂತಿರ್ತಾರೆ. ತಪ್ಪು ಅಂತ ನಾನು ಹೇಳಲೇ ಇಲ್ಲ. ನೀವು 100 ಮಾಡ್ಕೊಳ್ಳಿ, ಸಂವಿಧಾನಿಕವಾಗಿ ಅದು ಹುದ್ದೆನೇ ಅಲ್ಲ. ಪುನಃ ಟಾಪಿಕ್ ಡೈವರ್ಟ್ ಆಗ್ತಿದೆ. ನಾನು ಕೇಳ್ತಿರೋದು ಟಾರ್ಗೆಟ್ ಟು ಫಿನಿಶ್ ಡಿ ಕೆ ಶಿವಕುಮಾರ್ ಅನ್ನೋದು ಅದು ಕ್ಲಿಯರ್ ಆಗಿದೆ. ಅದು ಯಾರೇ ಈ ಸ್ಟೋರಿ ನೋಡ್ತಿದ್ರೆ ಅವ್ರಿಗೆ ಆಗ್ಲೇ ಅರ್ಥ ಆಗಿದೆ. ನಮ್ಮದು ಪ್ರಶ್ನೆ ಅವ್ರಿಗೂ ಗೊತ್ತು. ರಾಮಕೃಷ್ಣ ನಿಮ್ಮ ಸಮಸ್ಯೆ ಅಲ್ಲ ರಾಮಕೃಷ್ಣ ಅವರೇ, ಕಾಂಗ್ರೆಸ್ ಅವ್ರ ಸಮಸ್ಯೆ ಹೆಂಗ್ ಗೊತ್ತಾ? ಕುಮಾರಣ್ಣ ಊಟ ಮಾಡಿದ್ರು ತಪ್ಪು, ಏನ್ ಊಟ ಮಾಡ್ತಾವ್ರೆ ಅಂತ ಕೆತ್ಕೋದು, ಕಾರ್ ಹತ್ಕೊಂಡು ಹೋಗ್ತಿದ್ರೆ ಎಲ್ಲಿ ಹೋಗ್ತಿದ್ರೆ ನಿಮ್ಗೆ ಏನ್ ಸಮಸ್ಯೆ? ಆಡಳಿತ ಆಡಳಿತ ಈ ವಿಷಯದಲ್ಲಿ ನಿಮ್ಮನ್ನು ಒಪ್ತೀನಿ, ಇವ್ರನ್ನ ಒಪ್ಪಲ್ಲ ನಾನು. ಕುಮಾರಸ್ವಾಮಿ ಅವರು ರೆಸಾರ್ಟ್ ನಲ್ಲಿ ಕುತ್ಕೊಂಡು ರಾಜಕಾರಣ ಮಾಡಿದ್ರು, ಮೀಟಿಂಗ್ ಮಾಡಿದ್ರು, ನಿಮ್ಮನ್ನು ಬೀಳ್ಸಕ್ಕಾಗಲ್ಲ. ನಾವು ಕುತ್ಕೊಂಡು ಮಾಡಿದ್ರು ಬೀಳ್ಸಕ್ಕಾಗಲ್ಲ.
ನೀವೇ ಬಿದ್ದೋಗ್ತೀರಿ ಇನ್ನೊಂದ್ ಸ್ವಲ್ಪ ದಿವ್ಸ ನೋಡ್ತಾ ಇರಿ. ಆಂತರಿಕ